ಸಮರದ ಕಾವು ಜೋರಾಗಿದ್ದು ಬಿಜೆಪಿ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಗೆ ಹಿಂದುತ್ವದ ಹೊರತಾಗಿ ಹೇಳಿಕೊಳ್ಳಲು ಬೇರೇನಿಲ್ಲ ಅಂತ ಬಾಗಲಕೋಟೆಯ ಐಹೊಳೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಇನ್ನು ನಾವು ಎಂದಿನಿಂದ ಪ್ರಚಾರವನ್ನು ಆರಂಭ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ. ಮೇಟಿಯವರು ತಳಮಟ್ಟದಿಂದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಜನಾನುರಾಗಿಯಾಗಿದ್ದಂಥ ಮೇಟಿಯವರ ಕುಟುಂಬಕ್ಕೆ ಬೆಂಬಲ ಇದೆ. ಬಿಜೆಪಿಯ ಹಿಂದುತ್ವ ಜಪ ಇಲ್ಲಿ ನಡೆಯೋದಿಲ್ಲ. ಬಾಗಲಕೋಟೆ ಕ್ಷೇತ್ರದಲ್ಲಿ ನಮ್ಮ ಗೆಲುವು ನಿಶ್ಚಿತ ಅಂತ ಟಿವಿ5 ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನು ಮುಂದುವರಿಸ್ತಾ ಇದೆ. ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಚಾರದಲ್ಲಿದ್ದಾರೆ. ಇವತ್ತು ಐಹೊಳೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬನ್ನಿ ಮಾತನಾಡಿಸೋಣ. ಸರ್, ಪ್ರಚಾರದಲ್ಲಿ ಮುಂದೆ ಹೋಗ್ತಾ ಇದ್ದೀರಿ, ಹೇಗೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ? ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಸುಮಾರು ಹಳ್ಳಿಗೆ ಹೋಗಬೇಕಾಗಿದೆ. ಎಲ್ಲರ ಅಭಿಪ್ರಾಯ ಪಡಿಬೇಕಾಗಿದೆ. ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗಿದೆ. ಕಾರ್ಯಕರ್ತರಿಗಿನ್ನೂ ಅವ್ರ ಹತ್ತಿರ ಹೋಗಬೇಕಾಗಿದೆ. ಸುಮಾರು ಇನ್ನೂ ವಿಷಯ ನಮ್ಮದು ಕೂಡ ಭಾಳಷ್ಟಿದೆ. ಸೊ ಅದಾದಮೇಲೆ ಒಂದು ರೌಂಡ್ ಆದಮೇಲೆ ಅದ್ರ ಬಗ್ಗೆ ಏನಿದೆ ನಮ್ಮ ಪೊಸಿಷನು ಏನು ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅಷ್ಟೇ. ಸರ್, ಯಾವೆಲ್ಲ ಅಂಶಗಳು ನಿಮ್ಗೆ ಕೈ ಹಿಡಿಬೋದು? ಯಾಕಂದರೆ ಪಂಚ ಗ್ಯಾರಂಟಿಗಳು ಕೈ ಹಿಡಿಯುತ್ತಾ, ಅಥವಾ ಇಲ್ಲ ಅನುಕಂಪದ ಅಲೆ ಕೈ ಹಿಡಿಯುತ್ತಾ, ಅಥವಾ ಜಾತಿ ಲೆಕ್ಕಾಚಾರದ ಸಮೀಕರಣ ಕೈ ಹಿಡಿಯುತ್ತಾ? ಹಿಡಿತೆ ಮೊದಲನೇ ಮಾತು ಗ್ಯಾರಂಟಿ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮ. ಜೊತೆಯಾಗಿ ಮೇಟಿ ಅವರು ಸುಮಾರು ಸಾರಿ ಇಲ್ಲಿ ಶಾಸಕರಾಗಿದ್ದರು. ಅವ್ರದ್ದೇ ಅಂತ ಪಡೆ ಇದೆ, ಅವ್ರದ್ದೇ ಅಂತ ಅಭಿಮಾನಿಗಳಿದ್ದಾರೆ. ಸೊ ಇವೆಲ್ಲ ಕೂಡಿ ಒಟ್ಟಾರೆ ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಪ್ರಯತ್ನ ಆಗುತ್ತೆ. ಇಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ, ಸಾಕಷ್ಟು ರೀತಿ ಒಡಕಿದೆ, ಆ ಒಡಕಿನ ಲಾಭವನ್ನು ನಾವು ಪಡೆದುಕೊಳ್ತೀವಿ ಅನ್ನೋ ರೀತಿಯ ಲೆಕ್ಕಾಚಾರಗಳು ಮಾತಾಡ್ತಾರೆ. ಒಡಕಿಲ್ವೇ ಎಲ್ಲಿದೆ ಅದು ಒಡಕ್ರೆ? ಎಲ್ಲ ಗಟ್ಟಿಯಾಗಿದೆ. ಇಡೀ ಪಾರ್ಟಿ ಒಂದಾಗಿದೆ. ಪಾರ್ಟಿ ಪರವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ವಿ. ಸೊ ಪಕ್ಷದಲ್ಲಿ ಯಾವುದೇ ರೀತಿಯಿಂದ ಓಡಕ್ಕಂತ ಇಲ್ಲವೇ ಇಲ್ಲ. ಸರ್, ಈಗ ಮುಖ್ಯಮಂತ್ರಿಗಳು ಯಾವಾಗ ಪ್ರಚಾರಕ್ಕೆ ಬರ್ತಾರೆ, ಎಷ್ಟು ದಿನ ಇರ್ತಾರೆ? ಅವರು ಸುಮಾರು ಒಂದು 4 ದಿವಸ ನಾಳಿಂದ ಪ್ರಾರಂಭ ಮಾಡ್ತಾರೆ ಅವರು. ಸೊ 2 ದಿವಸ ಒಂದು ಸಾರಿ, 2 ದಿವಸ 4 ದಿವಸ ಒಟ್ಟ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾರೆ. ಸೊ ಅವ್ರು ಬೇರೆ ಮಾಡ್ತಾರೆ, ಮಂತ್ರಿಗಳು ಬೇರೆ, ನಮ್ಮದು ಬೇರೆ 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 ಡಿವೈಡ್ ಆಗಿ ಮಾಡಿ ಕೆಲಸ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸವಾಲಾಗಿ ತೆಗೆದುಕೊಂಡಿರುವಂಥ ಕ್ಷೇತ್ರವನ್ನು ಸೋತಿರೋ ಉದಾಹರಣೆ ಇಲ್ಲ ಅಂತಿದೆ ಸರ್. ಹಾಗೇನಿಲ್ಲ, ಅದೇ ನೋಡಬೇಕಲ್ಲ. ಜನರ ನಾಡಿ ಮಿಡಿತ, ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಾಗ್ತದೆ. ಅದಾದಮೇಲೆ ಗೆಲುವು ಸೋಲು ಅವಲಂಬನೆ. ಮೊದಲು ಅಡ್ಡಾಡ್ತೀವಿ, ಒಂದು ವಾರ ಇಡೀ ಭಾಗವನ್ನು ಸುತ್ತಾಕ್ತೀವಿ, ನಂತರ ಗೆಲ್ಲುವಂಥ ಸ್ಟ್ರಾಟಜಿ ಮಾಡ್ತೀವಿ. ನಿಮ್ಮ ಎದುರಾಳಿ BJP ಕೂಡ ಸಾಕಷ್ಟು ರಾಜ್ಯ ನಾಯಕರು ಇಲ್ಲೇ ಬಿಡ್ತಾ ಇದ್ದಾರೆ. ಒಂದು ಆಡಳಿತ ಪಕ್ಷದ ಅಭಿವೃದ್ಧಿ ಕ್ಯಾಂಡಿಡೇಟ್ ಆಗಿದ್ದರೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೆಲ್ಲಬೇಕಂತ ಆಸೆ ಇದೆ. ನಾವು ಗೆಲ್ಲಬೇಕು, ನಮ್ಮ ಸಾಮರ್ಥ್ಯ ತೋರಿಸ್ಬೇಕಂತ ಕೂಡ ಅವ್ರದ್ದು. ಯಾಕಂದ್ರೆ ಇಲ್ಲಿ ಕೂಡ ಹಿಂದೆ BJP ಗೆದ್ದಿದೆ, ಇಲ್ಲಿ ಕೂಡ. ಸೊ ಅದ್ರ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಸೀಟು ನಾವು ಗೆಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿನ BJP ಅಭ್ಯರ್ಥಿ ಹಿಂದುತ್ವ ಅಂತ ಜಪ ಮಾಡಕ್ಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಅದು ಬಿಟ್ಟರೆ ಬೇರೆ ಇಲ್ಲ ಅವ್ರಿಗೆ. ಹಿಂದುತ್ವ ಬಿಟ್ಟರೆ ಬೇರೆ ಅವ್ರಿಗೆ ಅಜೆಂಡನೇ ಇಲ್ಲ. ಡೆವಲಪ್ಮೆಂಟ್ ಆಗಲಿ, ಸಾರ್ವಜನಿಕ ಸೇವೆ ಆಗಲಿ, ಇಲ್ಲವೇ ಇಲ್ಲ. ಹೀಗಾಗಿ ಅದು ಒಂದೇ ಅವ್ರು ಡಿಪೆಂಡ್ ಆಗ್ತದೆ. ನಮಗೆ ಭಾಳಷ್ಟು ಅವಕಾಶಗಳಿದೆ. ಬೇರೆ ಬೇರೆ ಸಮಾಜ ಸೇವೆ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಮೇಟಿ ಅವರ ಕೆಳಮಟ್ಟದಲ್ಲಿ ಕೆಲಸ ಮಾಡುವಂಥ ಸಿಸ್ಟಮ್ ಇರ್ಬೋದು, ಇವೆಲ್ಲ ನಮ್ಮ ಕೈ ಹಿಡಿತದೆ. ಸರ್, ಅಂದಾಜು ಒಂದು ಗೆಲ್ತೀರಿ ಅನ್ನೋ ವಿಶ್ವಾಸ ಇದ್ರೆ ಗೆಲುವಿನ ಅಂತರ ಎಷ್ಟಿರ್ಬೋದು ಅಂತ ಈಗ ಹೇಳೋಕ್ಕಾಗಲಿ, ಇನ್ನು ಟೈಮ್ ತೊಗೊಳುತ್ತೆ. ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಸೊ ಇನ್ನು ಟೈಮ್ ತೊಗೊಳುತ್ತೆ, ನಾವು ಹೇಳ್ತೀವಿ, ಕೊನೆಗಳಿಗೆ ಅಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇದಾಗಿತ್ತು ಸತೀಶ್ ಜಾರಕಿಹೊಳಿ ಅವರ ಮಾತು. ಗೆಲ್ತೀವಿ, ಅಂತರವನ್ನು ಈಗ ಡಿಸೈಡ್ ಮಾಡೋಕ್ಕೆ ಹೋಗಿದ್ದಿಲ್ಲ. ನಾವು ಈಗಿಂದ ಪ್ರಚಾರವನ್ನು ಆರಂಭ ಮಾಡಿದ್ವಿ, ಬಟ್ ಗೆಲುವಿನ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಪ್ಟನ್ ಪರ್ಸನ್ ಶಿವಕುಮಾರ್ ಜೊತೆ ದಶರಥ್ ಸಾಬೂರ್, ಟಿವಿ5 ಬಾಗಲಕೋಟೆ.